ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಎರಡನೇ ವಿಡಿಯೋ. ಇದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ನಾಯಕನಹಟ್ಟಿ ದೇವಸ್ಥಾನದ ಮಹಿಮೆಯ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇಲ್ಲಿ ನಾನು ಮೊದಲನೇದಾಗಿ ಫಸ್ಟ್ ವಿಡಿಯೋ ಕಳಿಸಿರೋದು ಪಾರ್ಟ್ 1 ಅಂತ ಕಳಿಸಿರೋದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಹೊರಮಠದ ಒಂದು ದೃಶ್ಯವನ್ನು ಮಾತ್ರ ಕಳಿಸಿರೋದು. ಈ ಎರಡನೇ ಲಾಗ್ ಮಾಡ್ತಿರೋದೇನಪ್ಪ ಅಂತಂದರೆ, ಪಾರ್ಟ್ 2 ಆಗಿ ಒಳಮಠದ ಒಂದು ದೃಶ್ಯಾವಳಿ, ಒಳಮಠದಲ್ಲಿ ಯಾವ ಥರ ಇದೆ, ಇವರ ಪವಾಡ ಏನು ಅನ್ನೋದನ್ನ ನಾನು ಎರಡನೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ, ಹಾಗೆ ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದು ಏನಪ್ಪ ಅಂತಂದರೆ, ನನ್ನ ನೋಟಿಫಿಕೇಷನ್, ನಾನು ಕಳಿಸೋ ಲಾಗ್ ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್. ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳಿ. ಇದು ಕೊಬ್ಬರಿ ಸುಡೋ ಜಾಗ. ಏನಪ್ಪ ಅಂತಂದರೆ, ಇಲ್ಲಿನ ವಿಶೇಷನೇ ಅದು ಒಣ ಕೊಬ್ಬರಿನ ದೇವರ ಒಂದು ಇದರಲ್ಲಿ ಸುಡ್ತಾರೆ ಇಲ್ಲಿ. ಹಾಗಾಗಿ ಎಲ್ಲರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇದೊಂದು ಪದ್ಧತಿ ಇಲ್ಲಿ. ಇದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಒಳಮಠ. ಇದು ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನಿಲ್ಲಿ ಹುಟ್ಟಿ ಬೆಳೆದು ಆಡಿ ಇಲ್ಲೇ ಎಜುಕೇಷನ್ ಮಾಡಿಕೊಂಡು ಮುಂದೆ ಬಂದಿರೋದು. ಯಾಕಂದರೆ ಇದರ ಮಹಿಮೆ ನನಗೂ ಸ್ವಲ್ಪ ಗೊತ್ತು. ಹಿರಿಯರು ಹೇಳಿರೋ ಪ್ರಕಾರ ಏನಪ್ಪ ಅಂತಂದರೆ, ತಿಪ್ಪೇರುದ್ರಸ್ವಾಮಿ ಒಂದು ಶಿವನ ಸ್ವರೂಪ ಅಂತ ಹೇಳಿದ್ದಾರೆ. ಶಿವನ ಒಂದು ಹೆಸರಿನಲ್ಲಿ ಮತ್ತೆ ಪವಾಡ ಪುರುಷನಾಗಿ ಶಿವನೇ ಬಂದು ನೆಲೆಸಿದ್ದಾನೆ ನಾಯಕನಹಟ್ಟಿಯಲ್ಲಿ ಅಂಥೇಳಿ ಒಂದು ನಂಬಿಕೆ ಅನ್ನೋದಿದೆ. ಏನಪ್ಪ ಇಲ್ಲಿನ ವಿಶೇಷ ಅಂತಂದರೆ, ನಾನು ಮಂಡ್ಯ ಹೋಗಿದ್ದೆ, ಸೋಮವಾರ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಆ ಪಲ್ಲಕ್ಕಿ ಉತ್ಸವ ನಡಿಬೇಕಾದ್ರೆ ಪಲ್ಲಕ್ಕಿನ ಅಲ್ಲಿ ರೆಡಿ ಮಾಡ್ತಾಯಿದ್ರು. ನಾನು ಸ್ವಲ್ಪ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದೆ. ಸ್ವಲ್ಪ ಕ್ಯೂ ಇದ್ದರು, ಸೋಮವಾರ ಅಲ್ವಾ, ಸ್ವಲ್ಪ ರಶ್ ಇತ್ತು. ಆದರೂ ನಾನು ಸಾಯಂಕಾಲ ಟೈಮ್ ಹೋಗಿದ್ದೆ, 5 ಗಂಟೆ ಮೇಲ್ಪಟ್ಟು ಹೋಗಿದ್ದೆ. ನೋಡಿ ಭಕ್ತರು ಈ ಥರ ಇದ್ದಾರೆ. ಅಂದರೆ ಸೋಮವಾರ ಜಾಸ್ತಿ ಇರ್ತಾರೆ. ಬೆಳಿಗ್ಗೆ ಅಂತೂ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಹಾಗೆ ಜನಗಳಿರ್ತಾರೆ, ಭಕ್ತರು. ಶಿರುತೆ ಅಂತ ಹೇಳಿ ನಾನು ಏನು ಮಾಡಿದೆ, ಸಾಯಂಕಾಲ ಬಂದೆ. ನನಗೆ ಅಷ್ಟು ರಶ್ ಅನಿಸ್ಲಿಲ್ಲ. ಫ್ರೀಯಾಗಿ ಎಲ್ಲ ವಿಡಿಯೋ ಮಾಡೋಕ್ಕೆಲ್ಲ ಒಳ್ಳೆ ಇದಾಯಿತು. ನನಗೆ ತೀರ್ಥ ಕೊಟ್ಟರು, ನಾನು ತೀರ್ಥ ತಗೊಂಡೆ. ದೇವರ ಕೃಪೆಗೆ ಪಾತ್ರಳಾದೆ ಅಲ್ಲಿ. ಆದ ನಂತರ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹೋಗಿ ಸ್ವಲ್ಪ ಅಲ್ಲಿ ಕೂತ್ಕೊಂಡೆ. ನನಗೆ ತುಂಬ ಖುಷಿ ಅನ್ನಿಸ್ತು, ಸಮಾಧಾನ ಆಯಿತು. ಏನಕ್ಕಪ್ಪ ಅಂತಂದರೆ, ಪವಾಡ ಪುರುಷ ಅಂತಲೇ ಹೆಸರುವಾಸಿಯಾಗಿರೋ ಈ ಕ್ಷೇತ್ರದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರ ಪವಾಡ ತುಂಬಾ ಇದೆ. ಇಲ್ಲಿ ಮಕ್ಕಳಾಗದೇ ಇರೋರು, ಮತ್ತು ಮದುವೆ ಆಗದೇ ಇರೋರು, ಮನೆ ಏನಾದರೂ ತೊಂದರೆ ಇದೆ ಅನ್ನೋರು ತುಂಬ ಜನನೇ ಬರ್ತಿರ್ತಾರೆ. ಇದರೊಂದು ಮುಂದೆ ಹೇಳ್ತೀನಿ ನೋಡಿ. ನಾನು ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬಿಲ್ವಪತ್ರೆ ಎತ್ಕೊಂಡೆ. ಅಪ್ಪ ತಂದೆ ಕಾಪಾಡಪ್ಪ ಅಂತೇಳಿ 2 ಎತ್ಕೊಂಡೆ. ಬಟ್ 3 ಬಂತು. ನನಗೆ ಖುಷಿ ಆಗೋಯಿತು. 3 ಎತ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಮುಂದೆ ಕೂತ್ಕೊಂಡೆ. ಎಲ್ಲರ ಭಕ್ತಿ ಅಂತೂ ಆಗದೇ ಇರೋ ಅಷ್ಟು ಭಕ್ತಿ ಇರುತ್ತೆ. ನಾನು ಸ್ವಲ್ಪ ಹೊತ್ತು ಅಲ್ಲಿ ಕೂತಿ ಸಮಾಧಾನ ಮಾಡಿಕೊಂಡು ಮತ್ತೆ ಹಿಂದೆ ಹೋಗಿ ಬರೋಣ ಅಂತೇಳಿ ಹೋದೆ. ಹಿಂದೆ ದೇವಸ್ಥಾನದ ಹಿಂದೆ ಇನ್ನೊಂದು ಗರ್ಭಗುಡಿಯ ಹಿಂದೆ, ಇದು ಗರ್ಭಗುಡಿಯ ಹಿಂದೆ ಇನ್ನೊಂದಿದೆ. ಏನಿದೆ ಅಪ್ಪ ಅಂತಂದರೆ, ಯಾರಿಗೆಲ್ಲ ಮಕ್ಕಳಾಗಲ್ವೋ ಅಲ್ಲಿ ತೊಟ್ಲಿದೆ. ತೊಟ್ಲಲ್ಲಿ ಹೋಗಿ ನೋಡಿ, ಗರ್ಭಗುಡಿಯ ಗೋಪುರ ಇದು ಕಲ್ಲಲ್ಲಿ ಮಾಡಿರೋದು. ಈಗಿನ ಕಾಲದಲ್ಲಿ ಕಟ್ಟೋದಕ್ಕೂ ಫಸ್ಟಿನ ಗುಡಿಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಟೆಂಪಲ್ಸ್ ಅಂತಾರಲ್ವ, ದೇವಸ್ಥಾನ ಅಂತಾರಲ್ವ, ಗುಡಿ ಅಂತಾರೆ, ಅವರವರ ಭಾಷೆಯಲ್ಲೇ ಅವ್ರು ಕರೀತಾರಲ್ವ. ಇದು ಬೆಳ್ಳಿ ರಥ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಕುರಿ ಕಾಯೋ ಒಬ್ಬ ಹುಡುಗ ಈ ಬೆಳ್ಳಿ ರಥ, ಆಚೆ ರಥ ಇರುತ್ತೆ, ಆ ರಥ ಹೇಗಿದೆಯೋ ಹಾಗೆ ಕುರಿ ಕಾಯ್ತಾ ಒಂದು ರಥನ ಅವನೇ ಸೃಷ್ಟಿಸಿದ್ದ. ಅವನೇ ಕುರಿ ಮೇಯಿ ಬಿಟ್ಟಿರೋ ಒಂದು ವೇಸ್ಟಲ್ಲಿ ಚಿಕ್ಕ ರಾಡ ಅಂತ ಹೇಳ್ತಾರೆ, ಚಿಕ್ಕ ಕಡ್ಡಿನ ತೊಗೊಂಡ್ಬಿಟ್ಟು ಸೇಮ್ ಇಲ್ಲಿ ಹೇಗೆ ರಥ ಇದೆಯೋ ಹಾಗೆ ರಥ ಮಾಡಿದ್ದ ಆ ಹುಡುಗ. ಆ ಚಕ್ರ ಹೇಗಿದೆಯೋ ಎಷ್ಟು ಅಂತಸ್ತಿದೆಯೋ ಅಷ್ಟೇ ಹಾಗೆ ಮಾಡಿದ್ದ. ತುಂಬ ವಿಶೇಷವಾಗಿತ್ತು. ಅದನ್ನು ಗ್ಲಾಸಲ್ಲಿ ಇಟ್ಟಿದ್ರು ಶೋ ಆಗಿ ಮುಂದೆ ಇಡೋದಕ್ಕೆ ಅಂತ. ಬಟ್ ಅದು ಇಲ್ಲ ಅಂದ್ಕೊಂಡಿದ್ದೆ, ಅಲ್ಲಿ ಹುಡುಗದೆ ಸಿಗಲಿಲ್ಲ. ಇಲ್ಲಿ ನೋಡಿ, ನಾನು ಒಳಗಡೆ ಬಂದೆ. ಏನಪ್ಪ, ನಾನು ಆವಾಗಲೇ ಹೇಳಿರೋ ಹಾಗೆ ಮಕ್ಕಳಾಗದೇ ಇರೋಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರಲ್ಲ, ಇದು ತೊಟ್ಲು. ಇಲ್ಲಿ ಶಿವನ ರೂಪದ ಒಂದು ಲಿಂಗ ಇದೆ. ಲಿಂಗದ ಮೇಲೆ ನಾಗಭರಣ ಇದೆ. ಅದನ್ನು ತೊಟ್ಟಿಲ ಮೇಲೆ ಕುಂದಿರ್ಸಿದ್ದಾರೆ, ಅಂದರೆ ಜೂಲದ ಮೇಲೆ ಕುಂದಿರ್ಸಿದ್ದಾರೆ. ಇಲ್ಲಿ ಬಂದು ಯಾವ ಭಕ್ತರು ಯಾರಿಗೆ ಮಕ್ಕಳಿಲ್ವೋ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ತಗೊಂಡ್ಬಿಟ್ಟು ಆ ಜೂಲನ್ನು ತೂಗಬೇಕು. ಆ ಜೂಲ ತೂಗಿದಾದ್ಮೇಲೆ ಅವರಿಗೆ ಖಂಡಿತ ಮಕ್ಕಳು ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ. ನಾನು ಹೋಗೋ ಟೈಮಲ್ಲಿ ಯಾರೋ ಒಬ್ಬರು ದಂಪತಿಗಳು ಬಂದಿದ್ದರು. ನೋಡಿ, ಆ ಜೂಲವನ್ನು ತೂಗ್ತಾ ಇದ್ದಾರೆ. ಪೂಜೆ ಮುಗಿಸ್ಕೊಂಡ್ಬಿಟ್ಟು ಜೂಲವನ್ನು ತೂಗ್ತಿದ್ದಾರೆ. ನಾನು ಹೋಗೋ ಟೈಮಿಗೆ ನನಗೆ ಒಳ್ಳೆ ಒಂದು ಕಂಟೆಂಟ್ ಸಿಕ್ತು ಅಂದ್ಕೊಂಡೆ. ಬಟ್ ಇದೆಲ್ಲ ನಿಜಾನೇ, ಬಟ್ ನನಗೊಂದು ಕಂಟೆಂಟ್ ಸಿಕ್ತು ಅಂದ್ಕೊಂಡೆ. ನೋಡಿ, ತೂಗ್ತಾ ಇದ್ದಾರೆ.
ತೂಗಿದಾದ್ಮೇಲೆ ಅವ್ರಿಗೆ ಕುಂದಿರಿಸಿ ಪೂಜಾರಿ ಸ್ವಲ್ಪ ಏನೋ ಪ್ರಸಾದ ಕೊಟ್ಟರು. ಮನೆಗೆ ಹೋಗಿ ನೀವೇ ಇಬ್ಬರೇ ತಿನ್ನಿ ಅಂತ ಏನೋ ಪ್ರಸಾದ ಕೊಟ್ಟರು. ಆ ಪ್ರಸಾದ ತಗೊಂಡೋಗಿ ಪಾಪ ಅವರು ಆಚೆ ಕೂತ್ಕೊಂಡ್ಬಿಟ್ಟು ಅವ್ರು ಹೋದರು. ಹೀಗೆ ಈ ದೇವರ ಮಹಿಮೆನೇ ತುಂಬ ಇದೆ. ತುಂಬ ಪವಾಡನೂ ನಡೆಸಿದ್ದಾರೆ. ಆ ಪವಾಡಗಳು ಹೇಳಬೇಕಂದ್ರೆ ಒಂದ್ಸಲ ನೀವೇ ಹೋಗಿ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡಿ, ದಂಪತಿಗಳಿಗೆ ಏನೋ ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ಕೊಟ್ಬಿಟ್ಟು ಅವರು ಪೂಜಾರರು ಆಚೆ ಬಂದರು. ಅವರು ನಮಸ್ಕಾರ ಮಾಡಿಕೊಂಡು ಆಚೆ ಬಂದರು. ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೋದರು. ಇಷ್ಟೆಲ್ಲ ಪವಾಡ ಇದೆ, ಸುಮ್ಮನೆ ಅಲ್ಲ ಹೇಳ್ತೀನಿ. ಹಾಗೆ ಇಲ್ಲಿ ನೋಡಿ, ಇಷ್ಟೆಲ್ಲ ಮುಗಿದಾದ್ಮೇಲೆ ನಾನು ರಿಟರ್ನ್ ಬಂದೆ. ಇಲ್ಲೆಲ್ಲ ಆ ದೇವರ ಒಂದು ಪವಾಡಗಳನ್ನೆಲ್ಲ ಇದ್ರ ಮೇಲೆ ವಾಲ್ ಆಗಿ ನೋಡಿ, ಇದೆಲ್ಲ ವಾಲ್ ಆಗಿ ಹಾಕಿದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಮಗುಗೆ ಇದೆಲ್ಲ ಕಾಲು ಅದೆಲ್ಲ ತುಂಬಾ ಇದೆ. ಈಗ ಹೇಳಿದ್ನಲ್ಲ, ಅಲ್ಲಿ ಹರಕೆ ಹೊತ್ಕೊಳ್ಳೋರು ಮಕ್ಕಳಾದರೆ ಇಲ್ಲಿ ಬಂದು ತೂಕ ಕೊಡ್ತಾರೆ. ಆ ಮಗು ಅಷ್ಟೇ ತೂಕ ಕಾಯನ್ನು ಕೊಡ್ತೀನಿ, ಇಲ್ಲ ಬೆಲ್ಲ ಕೊಡ್ತೀನಿ, ಇಲ್ಲ ಅಕ್ಕಿ ಕೊಡ್ತೀನಿ, ಅವ್ರವ್ರ ಇಷ್ಟ, ಎಲೆ ಕೊಡ್ತೀನಿ, ಏನೋ ಒಂದೊಂದು ಹರಕೆನ ಹೊತ್ಕೊಂಡಿರ್ತಾರಲ್ಲ, ಈ ತಕ್ಕಡಿಯಲ್ಲಿ ಬಂದು ಮಕ್ಕಳ ಅವರ ಹರಕೆಯನ್ನು ತೀರಿಸ್ಕೊತಾರೆ. ಫಸ್ಟ್ ತೋರಿಸಿರೋದು ನಾನು ಮೊದಲನೇ ದ್ವಾರ. ಆ ಮೊದಲನೇ ದ್ವಾರ ಹೇಗಿದೆ ಅಂತಂದರೆ ಗರ್ಭಗುಡಿಯ ನೇರ ಇದೆ. ಇದು ಎರಡನೇ ದ್ವಾರ. ಎರಡನೇ ದ್ವಾರದಿಂದ ಬಂದರೆ ಇಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಅನ್ನದಾಸೋಹ. ಇದು ಮೇಲ್ಗಡೆ ಪಾಠಶಾಲಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ನೋಡಬೇಕು ಅಂತಂದರೆ ಎಲ್ಲರೂ ಬನ್ನಿ. ಇಲ್ಲಿ ನಾವೆಲ್ಲ ಶನಿವಾರ ಅಂತೂ ಖಡಕ್ಕಾಗಿ ಬಂದು ಇಲ್ಲಿ ನಾವು ಪ್ರಸಾದ ತಗೊಂಡು ಹೋಗ್ತಾ ಇದ್ವಿ. ಒಂದು ದಿನ ನಾವು ಪ್ರಸಾದ ತೊಗೋಬೇಕಾದ್ರೆ 3 ಫ್ರೆಂಡ್ಸ್ ಬಂದಿದ್ವಿ. 3 ಫ್ರೆಂಡ್ಸ್ಗೂ ಇಲ್ಲಿ ಪಾಯಸ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಪಾಯಸ ಪ್ರಸಾದ. 3 ಹಾಕೋದ್ರು. ನಾನು ಹೋದೆ. ಅವರು 3 ನನಗೆ ಮಾತ್ರ ಜಾಸ್ತಿ ಬಿತ್ತು. ಇನ್ನು ನನ್ನ ಫ್ರೆಂಡ್ಸಿಗೆಲ್ಲ ಸ್ವಲ್ಪ ಕಮ್ಮಿನೇ ಬಿದ್ದಿದ್ದು. ಅವಾಗ ಅವ್ರು ಹೇಳಿದರು, ಏನು ಸ್ವಾಮಿ ನಮಗೆ ಸ್ವಲ್ಪ ಹಾಕಿದ್ದೀರಾ ಪ್ರಸಾದ ಪಾಯಸ, ನಮಗೆ ಜಾಸ್ತಿ ಕೊಡಿ, ಚೆನ್ನಾಗಿರುತ್ತೆ ಅಂದರು. ಮಾಡಿದಷ್ಟು ನೀಡು ಭಿಕ್ಷೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಅಂದರೆ ನಮ್ಮ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಅವರು ಹೇಳಿದ್ದಾರೆ, ಯಾರು ಎಷ್ಟು ಒಳ್ಳೇದು ಮಾಡ್ತಿರೋ, ಯಾರು ಎಷ್ಟು ಕೆಟ್ಟದ್ದು ಮಾಡ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿ ಬೀಳುತ್ತಮ್ಮ, ನಾವು ಹಾಕೋದಲ್ಲ ಅಂತಂದರು. ನನಗಂತೂ ತುಂಬ ಖುಷಿಯಾಗೋಯಿತು. ಇಲ್ಲಿ ಕಾಣ್ತಿರೋದು ಅತಿಥಿ ಗೃಹ. ಇದು ತುಂಬಾ ಚೆನ್ನಾಗಿದೆ. ಎಲ್ಲರೂ ಯಾರಾದರೂ ಬಂದರೆ ನಾಯಕನಹಟ್ಟಿಗೆ ವಿಸಿಟ್ ಕೊಡಿ. ಇದು ಬಂದು ಕಲ್ಯಾಣ ಮಂಟಪ ಇಲ್ಲಿ ನೋಡಿ. ಹಾಗೆ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಇದು ರೋಡು, ಮೇನ್ ರೋಡ್ ಇದು. ಎಲ್ಲಿ ದೇವಸ್ಥಾನದಿಂದ ಎಡಗಡೆ ನಾಯಕನಹಟ್ಟಿಗೆ ಹೋಗೋ ರೂಟ್ ಇದೆ. ಈ ಕಡೆ ಬಂದು ಚಳ್ಳಕೆರೆ ಹೋಗೋ ರೂಟ್ ಇದೆ. ನಾನು ನಿಂತ್ಕೊಂಡೆ, ತುಂಬ ಹೊತ್ತು ನಿಂತ್ಕೊಂಡೆ, ಬಸ್ ಬರಲಿಲ್ಲ. ಕೊನೆಗೆ ಬಸ್ ಬಂತು, ಬಸ್ ಹತ್ಕೊಂಡು ಬಂದೆ. ಯಾರಿಗೆಲ್ಲ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆಯೋ ಅವರೆಲ್ಲ ತಪ್ಪದೆ ಒಂದು ಬೆಲ್ಲೈಕನ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಜೊತೆ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ, ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪಾರ್ಟ್ 3 ಜೊತೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.